ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಪ್ರತಿ ವಾರದಂತೆ ವಾರ ಭವಿಷ್ಯ 27/7/2025 2/8/2025 ವಾರ ಭವಿಷ್ಯ. ಈ ವಾರದಲ್ಲಿ ಸಾಕಷ್ಟು ವಿಶೇಷ ದಿವಸಗಳು ಬರ್ತದೆ. ಶ್ರಾವಣ ಮಾಸ ಇರೋದರಿಂದ 28 ಸೋಮವಾರ ನಾಗ ಚತುರ್ಥಿ ಇರ್ತಕ್ಕಂಥದ್ದು, ನಾಗದೇವತೆ ಆರಾಧನೆ ಮಾಡೋದಕ್ಕೆ ಶ್ರೇಷ್ಠ. ಇನ್ನು 29 ಮಂಗಳವಾರ ಮಂಗಳಗೌರಿ ವ್ರತ ಇರ್ತಕ್ಕಂಥದ್ದು, ಮತ್ತು ನಾಗಪಂಚಮಿಯು ಕೂಡ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಮಂಗಳವಾರ ನಾಗಪಂಚಮಿ ಬಂದಿರೋದ್ರಿಂದ ಬಹಳಷ್ಟು ವಿಶೇಷವಾದಂಥ ಫಲವನ್ನು ನೋಡಬಹುದು. ಸಾಮಾನ್ಯವಾಗಿ ಮಾಮೂಲಿ ಮಾಡ್ತಾರೆ, ಬಟ್ ವಿಶೇಷವಾದಂಥ ಫಲ ಸಿಗೋದಕ್ಕೆ ದಾರಿಯಾಗ್ತದೆ. 30 ಬುಧವಾರ ಶಿರಿಯಾಳ ಷಷ್ಠಿ ಇರ್ತಕ್ಕಂಥದ್ದು. 1/8 ಶುಕ್ರವಾರ ಆಡಿ ಶುಕ್ರವಾರ ಇರ್ತಕ್ಕಂಥದ್ದು, ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂಥದ್ದು. 2/8 ಶನಿವಾರ ಶ್ರಾವಣ ಶನಿವಾರವಿರ್ತಕ್ಕಂಥ ಒಂದು ದಿವಸ. ಇನ್ನು ಗ್ರಹಗತಿಗಳ ಬದಲಾವಣೆಗಳನ್ನು ನೋಡಿದಾಗ 28/7/2025 ಸೋಮವಾರ ಕುಜ ಕನ್ಯಾ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಅದೊಂದು ಗ್ರಹ ಮಾತ್ರ ರಾಶಿ ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಕಳೆದ ವಾರ ಇನ್ನೇನು ಶುಕ್ರ ಚೇಂಜ್ ಆಗಿದ್ದಾನೆ. ಈ ರೀತಿ ಇರೋದು ಒಂದು. ಎರಡನೇದು 9 ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಮಿಥುನ ರಾಶಿನಲ್ಲಿ ಶುಕ್ರ ಮತ್ತು ಗುರು ಇರ್ತಕ್ಕಂಥದ್ದು, ಕಟಕ ರಾಶಿನಲ್ಲಿ ರವಿ ಮತ್ತು ಬುಧ ಇರ್ತಕ್ಕಂಥದ್ದು, ಬುಧ ವಕ್ರನಾಗಿರ್ತಕ್ಕಂಥದ್ದು. ಮತ್ತು ಸಿಂಹರಾಶಿಯಲ್ಲಿ ಕುಜ ಮತ್ತು ಕೇತು ಇದ್ದಾರೆ. ಕುಜ ರಾಶಿ ಬದಲಾವಣೆಯನ್ನು ಮಾಡ್ತಾನೆ, ಕನ್ಯಾ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಕುಂಭರಾಶಿನಲ್ಲಿ ರಾಹು, ಮೀನರಾಶಿನಲ್ಲಿ ವಕ್ರ ಶನಿ ಇರ್ತಕ್ಕಂಥದ್ದು. ಚಂದ್ರ ಬಂದು ಸಿಂಹ ಕನ್ಯಾ ತುಲಾ ರಾಶಿನಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು ಈ ವಾರದಲ್ಲಿ. ಈ 9 ಗ್ರಹಗಳ ಸ್ಥಿತಿಗತಿಗಳು ರೀತಿಯಲ್ಲಿರೋದ್ರಿಂದ ಏನೆಲ್ಲ ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಇಗೋಯಿಸಮ್ಮು, ಆತ್ಮಾಭಿಮಾನ ಅನ್ನೋ ರೀತಿಯಾದಂಥ ಸ್ಥಿತಿ, ಟೈಮ್ ಸೆನ್ಸ್, ಆ ಟೈಮಿಗೆ ಕೆಲಸ ಆಗಬೇಕು ಅಂದರೆ ಆ ಟೈಮ್ಗೆ ಆಗಬೇಕು ಅನ್ನೋ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ, ಆತುರ ಜಾಸ್ತಿ ಆಗುವಂತಹ ಸಂದರ್ಭಗಳು, ಸ್ವಲ್ಪ ಕೋಪತಾಪಗಳು ಜಾಸ್ತಿ, ಕಾಂಪ್ರಮೈಸ್ ಆಗುವಂಥದ್ದು ಇರೋದಿಲ್ಲ. ತಾನೇನು ಅಂದ್ಕೊಂಡಿದ್ದನೋ ಅದೇ ಆಗಬೇಕು ಅನ್ನೋ ರೀತಿಯಾದಂಥ ದೃಢ ನಿರ್ಧಾರಕ್ಕೆ ಬರತಕ್ಕಂಥ ಸಂದರ್ಭಗಳು ಈ ಸಂದರ್ಭದಲ್ಲಿ ಇರುತ್ತೆ. ಅದರ ಜೊತೆಯಲ್ಲಿ ಏನೋ ಪ್ಲ್ಯಾನ್ ಮಾಡ್ತೀರಿ, ಹೊಸ ಒಂದು ಪ್ಲ್ಯಾನ್ ಮಾಡ್ತಕ್ಕಂಥದ್ದು, ಮತ್ತು ಏನೋ ಲೆಕ್ಕಾಚಾರಗಳನ್ನು ಜಾಸ್ತಿ ಆಗ್ತಕ್ಕಂಥದ್ದು. ಬಟ್ ಆ ಲೆಕ್ಕಾಚಾರಗಳು ಹಾಕುವಂಥದ್ದಷ್ಟೇ, ಬಟ್ ಯಾವುದು ಅಷ್ಟು ಸುಲಭವಾಗಿ ಸಕ್ಸಸ್ ಆಗುವಂಥ ರೀತಿಯಲ್ಲಿ ಇರೋದಿಲ್ಲ. ಲೆಕ್ಕಾಚಾರವಾಗಿಯೇ ನಿಲ್ಲುವಂಥ ಸಂದರ್ಭಗಳಿರುತ್ತೆ. ಇನ್ನು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಆರ್ಥಿಕವಾದಂಥ ಒತ್ತಡವನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಇರುತ್ತೆ. ಮತ್ತು ಸಾಲವನ್ನು ಬೇಡುವಂಥ ಪರಿಸ್ಥಿತಿಗಳು ಅಥವಾ ಸಾಲವನ್ನು ಮಾಡಬೇಕು ಅನ್ನೋ ರೀತಿಯ ತಯಾರಿಯೋ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಬಂಧು ಬಾಂಧವರಿಂದ ಸ್ವಲ್ಪ ಸಹಕಾರಗಳು ಸಿಗಬಹುದು ಈ ವಾರದಲ್ಲಿ. ಇನ್ನೂ ರೀತಿಯಾದಂಥ ಸ್ಥಿತಿ ವಾರ ಆರಂಭ, ವಾರ ಮಧ್ಯಭಾಗದಿಂದ ಆಚೆಗೆ ಅದು ಕೂಡ ಮೈನಸ್ ಮಂಗಳವಾರ ನಂತರ ಅದು ಕೂಡ ಮೈನಸ್ ಆಗುತ್ತೆ. ಬಂಧು ಬಾಂಧವರಿಂದ ನಿರಾಸೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಆದರೆ ಅದೃಷ್ಟ ಏನಂದರೆ ದೂರ ಪ್ರದೇಶ ಅಥವಾ ವಿದೇಶಕ್ಕೆ ಹೋಗಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ, ಅಥವಾ ಅನ್ಯ ರಾಜ್ಯ ಪ್ರವಾಸ ಹೋಗಬೇಕು ಅನ್ನೋಂಥವ್ರಿಗೆ ಅದ್ಭುತವಾದಂಥ ಅವಕಾಶಗಳು ಮತ್ತು ಅನುಕೂಲಗಳಾಗುವಂಥ ಯೋಗ ಫಲಗಳನ್ನು ಈ ವಾರದಲ್ಲಿ ನೋಡಬಹುದು. ಮತ್ತು ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಸಹಕಾರಿಯಾಗಿ ನಿಲ್ಲಬಹುದು. ಸೇವಕರ ವಿಚಾರ ಸಂಬಂಧಪಟ್ಟಂತೆ ಯಾವ ಕೆಲಸ ಕಾರ್ಯಕ್ಕೆ ಸೇವಕರು ಬೇಕು, ಕೆಲಸಗಾರರು ಬೇಕು ಅಂದರೆ ಅದಕ್ಕೂ ಕೂಡ ಅನುಕೂಲವಾಗುವಂಥ ಸ್ಥಿತಿಯನ್ನು ನೋಡಬಹುದು. ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಸ್ವಲ್ಪ ನಷ್ಟಗಳಾಗುವಂಥ ಪರಿಸ್ಥಿತಿಗಳು ಬರ್ತದೆ. ಜೂಜು, ರೇಸ್, ಲಾಟರಿ ಈ ಚಟಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ಹಿನ್ನಡೆಗಳು, ಸ್ವಲ್ಪ ನಷ್ಟಗಳಾಗುವಂಥದ್ದು. ಷೇರು ಮಾರುಕಟ್ಟೆಯಲ್ಲಿ ವಾರ ಮಧ್ಯಭಾಗದಿಂದ ಆಚೆಗೆ ನಷ್ಟಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಮತ್ತು ಮಕ್ಕಳಿಂದ ಸ್ವಲ್ಪ ನಿರಾಸೆಗಳು, ಮತ್ತು ಭಾವನಾತ್ಮಕವಾದಂಥ ಸೋಲು, ಮತ್ತು ಪ್ರೀತಿ ವಿಶ್ವಾಸಕ್ಕೆ ಸ್ವಲ್ಪ ನಂಬಿಕೆಗೆ
ಸ್ವಲ್ಪ ಅತಿಯಾದಂಥ ನಂಬಿಕೆಗೆ ಸ್ವಲ್ಪ ಸೋಲುಗಳಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಾರ ಮಧ್ಯಭಾಗದವರೆಗೆ ಈ ಸ್ವಲ್ಪ ಸ್ಕಿನ್ ಡಿಸೀಸ್ ಇರುವಂಥವರು ಮತ್ತು ನರದೌರ್ಬಲ್ಯ ವಿಚಾರ ಸಂಬಂಧಪಟ್ಟಂತೆ ಮತ್ತು ಮೆದುಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿದೆ ಅಂತ ಪಕ್ಷದಲ್ಲಿ ಅಥವಾ ಟ್ಯೂಬ್ ಪ್ರಾಬ್ಲಮ್ ಇರುವಂಥ ವ್ಯತ್ಯಾಸಗಳಿರುವಂಥವ್ರಿಗೆ ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಒದ್ದಾಟವಾಗಬಹುದು. ತದನಂತರ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ನಿಧಾನ ಡೈಜೆಷನ್ ಸ್ವಲ್ಪ ನಿಧಾನವಾಗ್ತಕ್ಕಂಥದ್ದು ಅಥವಾ ಆಯಿಲ್ ಫುಡ್ ಏನಾದರೂ ತೆಗೆದುಕೊಂಡು ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು. ವಾರ ಮಧ್ಯಭಾಗದಿಂದ ಆಚೆಗೆ ಏನು ರೀತಿಯಾದಂಥ ಸ್ಥಿತಿ. ದಾಂಪತ್ಯದಲ್ಲಿ ಸ್ವಲ್ಪ ಕಲಹಗಳಾಗ್ತದೆ, ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು ಸಹಜವಾಗಿರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಈ ಸಂದರ್ಭದಲ್ಲಿ. ಮತ್ತು ಪಾಲುದಾರಿಕೆ ವ್ಯವಹಾರಗಳು ಸ್ವಲ್ಪ ಪರವಾಗಿಲ್ಲ, ಏನೋ ಒಂದು ಸಣ್ಣದಾಗಿ ಒಂದು ಅನುಕೂಲ ಆಗುತ್ತೆ ಅನ್ನೋ ರೀತಿಯಾದಂಥ ಭರವಸೆಗಳು ಮೂಡುವಂಥ ಸಾಧ್ಯತೆಗಳಿರುತ್ತೆ. ಆಕಸ್ಮಿಕವಾಗಿ ಉದ್ಯೋಗ ಲಾಭ ಅಥವಾ ಉದ್ಯೋಗ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಕೂಡ ಪಡೆದುಕೊಂಡು ಬಂದಿರತಕ್ಕಂಥದ್ದೆಲ್ಲವೂ ಕೂಡ ಉಂಟು. ತಂದೆಯ ಸಹಕಾರ ನಿಮಗೆ ಅಷ್ಟೊಂದು ಸುಲಭವಾಗಿ ಸಿಗೋದಿಲ್ಲ. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ ಅದ್ಭುತವಾದಂಥ ಒಂದು ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಿಪರೀತವಾದಂಥ ಕೋಪ, ತಾಪ, ಆತ್ರ, ಮುಂಗೋಪ, ದುಡುಕಿನ ಮಾತು ಎಲ್ಲವೂ ಕೂಡ ಇರುವಂಥದ್ದು. ತುಂಬ ಸ್ಪೀಡ್ ಅಥವಾ ತುಂಬ ಬೇಗ ಕೆಲಸ ಆಗಬೇಕು ಅನ್ನೋ ರೀತಿಯಾದಂಥ ಒತ್ತಡಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಉದ್ಯೋಗ ನಷ್ಟಗಳಾಗ್ತಕ್ಕಂಥದ್ದು ಅಥವಾ ಉದ್ಯೋಗ ಬದಲಾವಣೆ ಮತ್ತು ಸ್ಥಳ ಬದಲಾವಣೆಗಳಿಂದ ಸ್ವಲ್ಪ ಸಂಕಷ್ಟವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಆದರೆ ಆರ್ಥಿಕವಾದಂಥ ಸ್ಥಿತಿಗತಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ ಮತ್ತು ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲವಾಗುವಂಥದ್ದು, ಬೆಳವಣಿಗೆಯನ್ನು ಕಾಣುವಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಮಂದತ್ವವಿದ್ರೂ ಕೂಡ ಸ್ವಲ್ಪ ಶ್ರಮ ಬಿದ್ದು ಸ್ವಲ್ಪ ಹೆಚ್ಚಿನದಾದಂಥ ಅಂಕವನ್ನು ಗಳಿಸ್ತಕ್ಕಂಥದ್ದು ಅಥವಾ ವಿದ್ಯಾಭ್ಯಾಸದ ಕಡೆಗೆ ಸ್ವಲ್ಪ ಹೆಚ್ಚು ಒಲವನ್ನು ತೋರಿಸ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಏನಾದರೂ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಅನುಕೂಲವಾಗುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ ಆಗಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನಗಳಿದ್ರೆ ಅಲ್ಲೂ ಕೂಡ ಅನುಕೂಲವಾಗುವಂತೆ ಯೋಗ ಫಲಗಳೆಲ್ಲವನ್ನು ಕೂಡ ಪಡೆದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ಗಂಭೀರವಾದ ಸಮಸ್ಯೆಗಳಿಲ್ಲ ಅಂದ್ರೂ ಕೂಡ ಸ್ವಲ್ಪ ಪಿತ್ತದೋಷ, ಎಕ್ಸಸ್ ಆಫ್ ಹೀಟು ಮತ್ತು ತಿಂಗಳ ದೋಷ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ನೋವು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ದಾಂಪತ್ಯದಲ್ಲಿರ್ತಕ್ಕಂಥ ಕೆಲವೊಂದು ಮನಸ್ತಾಪಗಳು ಬಗೆಹರಿತಕ್ಕಂಥ ಲಕ್ಷಣಗಳಿರುತ್ತೆ ವೃಷಭ ರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಸುಬ್ರಹ್ಮಣ್ಯನಿಗೆ ಕೆಂಪು ಕಣಿಗೆಲೆ ಹೂವಿನಿಂದ ಅಷ್ಟೋತ್ತರ ಅಥವಾ ಪೂಜೆಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ ವೃಷಭ ರಾಶಿನವರು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಚೇತರಿಕೆ, ಅನುಕೂಲ, ಯೋಗಫಲ, ಅದೃಷ್ಟ ಅಂತಕ್ಕಂಥ ಸ್ಥಿತಿ, ಆರ್ಥಿಕ ಬೆಳವಣಿಗೆ ಆಗುವಂಥ ಯೋಗಫಲಗಳು, ಚುರುಕಿನಿಂದ ಕಾರ್ಯಚಟುವಟಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭ ವಾರ ಮಧ್ಯಭಾಗದವರೆಗೆ ಇರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ನಿರಾಸೆ, ಮಂದತ್ವ, ಬೇಸರ, ಜಿಗುಪ್ಸೆಗಳು, ಯಾವುದರ ನಿರುತ್ಸಾಹಗಳಿರ್ತಕ್ಕಂಥ ಸನ್ನಿವೇಶಗಳು, ಯಾವುದರಲ್ಲೂ ಅಷ್ಟೊಂದು ಆಸಕ್ತಿಗಳು ಇರೋದಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಸಹಜವಾಗಿ ಈ ಸಂದರ್ಭದಲ್ಲಿ ಈ ವಾರದಲ್ಲಿ ಇರುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸ ವಾರ ಮಧ್ಯಭಾಗದವರೆಗೆ ಚೆನ್ನಾಗಿರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಮಂದತ್ವದಿಂದ ಕೂಡಿರುತ್ತದೆ. ಪ್ರಯಾಣದಲ್ಲೂ ಕೂಡ ಅಷ್ಟೊಂದು ಆಸಕ್ತಿಗಳಿರೋದಿಲ್ಲ. ಮತ್ತು ಹೋದಂಥ ಪ್ರಯಾಣ ಸರಿಯಾದ ಸಮಯಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ರೀಚ್ ಆಗೋದಕ್ಕೆ ಸ್ವಲ್ಪ ನಿಧಾನವಾಗುತ್ತೆ ಅಥವಾ ಲೇಟಾಗಿ ರೀಚ್ ಆಗುವಂಥ ಪರಿಸ್ಥಿತಿಗಳು ಬರಬಹುದು. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನಿರಾಸೆಗಳು, ಜೂಜು, ರೇಸ್, ಲಾಟರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನಷ್ಟಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ ಈ ಸಂದರ್ಭ. ಸಾಮಾನ್ಯವಾಗಿ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಪಿತ್ತ ದೋಷಗಳು ಬರಬಹುದು, ಎಕ್ಸಸ್ ಆಫ್ ಹೀಟು, ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆ ಮತ್ತು ತಲೆನೋವು ಬರ್ತಕ್ಕಂಥದ್ದು, ಸ್ವಲ್ಪ ಡ್ರೈ ಕಾಫ್ ಆಗ್ತಕ್ಕಂಥದ್ದು ಈ ದುಷ್ಪರಿಣಾಮ. ಮತ್ತು ಆಹಾರವನ್ನು ಹೆಚ್ಚಾಗಿ ಉಷ್ಣ ಇರತಕ್ಕಂಥದ್ದೇ, ದೇಹದಲ್ಲಿ ಹೀಟಿನ ಪ್ರಮಾಣ ಜಾಸ್ತಿ ಆಗುವಂಥದ್ದನ್ನೇ ಸ್ವಲ್ಪ ಆಹಾರವನ್ನು ಸ್ವೀಕರಿಸಿ ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ತಂದುಕೊಳ್ಳಬಹುದು. ಸಣ್ಣ ಪುಟ್ಟದಾಗಿರುತ್ತೆ,
ಹೆಚ್ಚಾಗಿ ದುಷ್ಪರಿಣಾಮ ಆಗುವಂಥದ್ದು ಅಥವಾ ಸಮಸ್ಯೆಗಳಾಗುವಂಥ ಪರಿಸ್ಥಿತಿಗಳು ಇರೋದಿಲ್ಲ. ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಯಶಸ್ಸು, ಪಾಲುದಾರಿಕೆ ವ್ಯವಹಾರಗಳು, ಅನುಕೂಲಕರವಾದಂಥ ವಾತಾವರಣಗಳು ನಿರ್ಮಾಣ ಆಗೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸತಕ್ಕಂಥ ಲಕ್ಷಣಗಳಿರ್ತದೆ. ಪ್ರಯತ್ನ ಮಾಡಿ. ಕೋರ್ಟ್ ಕೇಸ್ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತಂದೆಯ ಸಹಕಾರ ಈ ವಾರದಲ್ಲಿ ಸಿಗೋದಕ್ಕೆ ದಾರಿಯಾಗ್ತದೆ. ತಂದೆಯಿಂದ ಲಾಭ ಅನುಕೂಲವನ್ನು ನೋಡತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ. ಮೇಲಧಿಕಾರಿಗಳಿಂದ ಸಹಕಾರಗಳು ಸಿಗಬಹುದು ಅನ್ನೋ ರೀತಿಯಾದಂಥ ವಾತಾವರಣಗಳು ಬರುವಂಥದ್ದು ಉಂಟು ಅಂತ ಹೇಳ್ತದೆ. ಬಂಧು ಬಾಂಧವರಿಂದ ಅಥವಾ ಬಂಧು ಬಾಂಧವರ ನಡವಳಿಕೆಗಳಿಂದ ಕೆಲವೊಂದು ಬೇಸರವನ್ನು ಮಾನಸಿಕವಾಗಿ ತಂದುಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ಸರ್ಕಾರಿ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗತ್ತೆ. ಮತ್ತು ಮೇಲಧಿಕಾರಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಿದರೆ ಮೇಲಧಿಕಾರಿಗಳೊಂದಿಗೆ ಸ್ವಲ್ಪ ಅವರಿಂದ ಪೂರಕವಾದಂಥ ವಾತಾವರಣ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ ಮಿಥುನ ರಾಶಿನವರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ವಾರ ಮಧ್ಯಭಾಗದವರೆಗೂ ತುಂಬ ಚೆನ್ನಾಗಿರುವಂಥದ್ದು. ಅದಾದಮೇಲೆ ಸ್ವಲ್ಪ ಮಂದತ್ವಕ್ಕೆ ಬರೋದ್ರಿಂದ, ಅಂದರೆ ನಿಧಾನ ಆಗೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳು ಹನುಮಾನ್ ಚಾಲೀಸನ್ನು ಪಠನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಅದ್ಭುತವಾದಂಥ ರೀತಿಯಲ್ಲಿ ನಿಮಗೆ ಅನುಕೂಲವಾಗುತ್ತೆ. ಕಟಕ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಓಕೆ, ಪರವಾಗಿಲ್ಲ. ಈ ವಾರ ಆರಂಭ 2 ದಿವಸ ಭಾನುವಾರ ಮತ್ತು ಸೋಮವಾರ ಅಂತಕ್ಕಂಥದ್ದು ಸ್ವಲ್ಪ ನಿರಾಸೆಯಿಂದ ಕೂಡಿದ್ರೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ಅತ್ಯುತ್ತಮವಾದಂಥ ಫಲವನ್ನು ನೋಡೋದಕ್ಕೆ ದಾರಿ ಉಂಟು. ಮತ್ತು ಆರ್ಥಿಕವಾಗಿ ಸ್ವಲ್ಪ ಮಂದಗತಿಯಿಂದ ಕೂಡಿರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮತ್ತು ದುಸ್ಥಾನ ವಿಪರೀತ ರಾಜಯೋಗ, ಬಂಧು ಬಾಂಧವರಿಂದ ಸ್ವಲ್ಪ ಸಹಕಾರವನ್ನು ನೋಡುವಂಥ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗಿ ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ. ಮಕ್ಕಳಿಗೋಸ್ಕರವಾಗಿ ನಷ್ಟ, ಪ್ರೀತಿಪಾತ್ರರಿಗೋಸ್ಕರವಾಗಿ ನಷ್ಟ ಈ ವಾರದಲ್ಲಿ ನೋಡ್ತೀರಿ. ಮತ್ತು ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಎಲ್ಲೋ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು, ಭಾವನಾತ್ಮಕವಾದಂಥ ಬೇಸರಗಳು ಹೆಚ್ಚಾಗುವಂಥದ್ದು ನಿರ್ಮಾಣವಾಗಿ ಬರುವಂಥದ್ದು ಉಂಟು. ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆರೋಗ್ಯ ವಿಚಾರ ಸಂಬಂಧಪಟ್ಟಂತೆ ವಾರ ಅಂತ್ಯ ಸ್ವಲ್ಪ ನಿಮಗೆ ಆರೋಗ್ಯ ಕೈ ಕೊಡಬಹುದು. ಸ್ವಲ್ಪ ಈ ಹಾರ್ಮೋನ್ ವ್ಯತ್ಯಾಸ, ಗುಪ್ತರೋಗ, ಶುಗರ್ ವ್ಯತ್ಯಾಸ, ಮೈಕೈ ನೋವು ಇಂಥವೇನಾದರೂ ವಾರ ಅಂತ್ಯದಲ್ಲಿ ನೀವು ನೋಡ್ತೀರಿ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ. ಮತ್ತು ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ಮಂದಗತಿಯಿಂದ ಇರುವಂಥ ಸಾಧ್ಯತೆಗಳಿರುತ್ತೆ. ಭಾಗ್ಯ ಪ್ರಭಾವ, ತಂದೆಯ ಸಹಕಾರಗಳಿರೋದಿಲ್ಲ. ಮತ್ತು ತಂದೆಯೊಂದಿಗೆ ಮನಸ್ತಾಪ, ಕಿರಿಕಿರಿಗಳನ್ನು ಮಾಡಿಕೊಳ್ಳತಕ್ಕಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗದಲ್ಲಿ ಯಾಕೋ ಎಷ್ಟು ಕೆಲಸ ಮಾಡ್ತೀರಿ, ಬೇಗ ಮಾಡಬೇಕು, ಟೈಮ್ ಸೆನ್ಸು, ಈ ಟೈಮಿಗೆ ಮುಗಿಸ್ಬೇಕು ಅಂತೀರಿ, ಆ ಟೈಮಿಗೆ ಮುಗಿಸೋದಕ್ಕಾಗೋದಿಲ್ಲ. ಅದರಿಂದ ಸ್ವಲ್ಪ ನಿರಾಸೆಗಳಾಗ್ಬೋದು. ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ತುಂಬ ಜಿಡ್ಡುಗಟ್ಟಿದಂಗೆ ಕೆಲಸ ಆಗುತ್ತೆ. ಎಷ್ಟು ಮಾಡಿದರೂ ಸವಿಯೋದೇ ಇಲ್ಲ, ಕೆಲಸ ಸಾಗೋದೇ ಇಲ್ಲ. ಈ ರೀತಿಯಲ್ಲಿ ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದು. ಮತ್ತು ಯಾರೋ ಆತ್ಮೀಯರು ಅಂದ್ಕೊಂಡಿರ್ತೀರೋ ಅಥವಾ ಸ್ನೇಹಿತರು ಅಂದ್ಕೊಂಡಿರ್ತೀರೋ ಅವರು ಎಲ್ಲೋ ಸಣ್ಣದಾಗಿ ನಿಮಗೆ ನಿರಾಸೆಯನ್ನು ತರಬಹುದು. ಈ ಸಂದರ್ಭದಲ್ಲಿ ಈ ವಾರದಲ್ಲಿ ಕಟಕ ರಾಶಿಗೆ ಸಂಬಂಧಪಟ್ಟಂತೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಗಣಪತಿಗೆ ಬಿಳಿ ಎಕ್ಕದ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಅನುಕೂಲವಾಗುತ್ತೆ ಕಟಕ ರಾಶಿನವರಿಗೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಾರ ಮಧ್ಯಭಾಗದವರೆಗೆ ಸ್ವಲ್ಪ ನಿಮಗೆ ಮಂದತ್ವ, ನಿರಾಸೆ, ಕಿರಿಕಿರಿ, ಒತ್ತಡ, ಅವಮಾನ, ಅಪವಾದ, ಸ್ವಲ್ಪ ಯಾವುದರಲ್ಲೂ ಕೂಡ ಅಷ್ಟೊಂದು ತೊಡಗಿಸ್ಕೊಳ್ತಕ್ಕಂಥದ್ದು ಅಥವಾ ಆಸಕ್ತಿಯನ್ನು ತೋರಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಹಾಗಾಗಿ ಸ್ವಲ್ಪ ಈ ವಾರ ಅಷ್ಟೊಂದು ವಾರ ಮಧ್ಯಭಾಗದವರೆಗಂತೂ ತುಂಬ ನಿಮಗೆ ಅನಾನುಕೂಲ ಅನ್ನೋ ರೀತಿಯಲ್ಲಿ ತೋರಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ, ಎಚ್ಚರಿಕೆಯಿಂದ ಮುಂದೆ ಹೋಗ್ತಕ್ಕಂಥದ್ದು ಸೂಕ್ತ. ಏಕೆಂದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬೇಸರವಾಗ್ತಕ್ಕಂಥ ಘಟನೆಗಳೇ ಈ ವಾರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ನಡೀತಕ್ಕಂಥ ಸಾಧ್ಯತೆಗಳಿರುತ್ತೆ. ಆರ್ಥಿಕವಾದಂಥ ಸ್ಥಿತಿ ಓಕೆ, ಪರವಾಗಿಲ್ಲ, ಬರುತ್ತೆ, ಬರಲ್ಲ ಅಂತ ಇಲ್ಲ. ಬಂದಿದ್ದು ಯಾವುದೂ ಕೂಡ ನಿಲ್ಲೋದಿಲ್ಲ. ಬಂದಿದ್ದು ಬಂದಂಥ ರೀತಿಯಲ್ಲಿ ಖರ್ಚಾಗುವಂಥ ಸ್ಥಿತಿ ಇರುತ್ತೆ. ಬಂಧು ಬಾಂಧವರಿಂದ ಸಹಾಯ ಮತ್ತು ಸಹಕಾರ, ನೆರೆಹೊರೆಯವರಿಂದ ಸ್ವಲ್ಪ ಸಹಾಯ ಮತ್ತು ಸಹಕಾರ, ಲಾಭ, ಯೋಗಬಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿ. ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ, ಮನೆ ಬದಲಾವಣೆ, ಮನೆ ಖರೀದಿ ಮಾಡ್ತಕ್ಕಂಥದ್ದು, ಭೂಮಿ ಖರೀದಿ ಮಾಡೋದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲದ ಒಂದು ಸ್ಥಿತಿಗತಿಗಳು. ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನದಾಗಿ ತೊಡಗಿಸಿಕೊಳ್ತಕ್ಕಂಥ ವಾತಾವರಣ.
ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಸ್ವಲ್ಪ ನಿದ್ರೆ ಕಡಿಮೆ ಮಾಡತಕ್ಕಂಥ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಉಸಿರಾಟ ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥವ್ರು ಅಥವಾ ಡಸ್ಟ್ ಅಲರ್ಜಿ ಸಂಬಂಧಪಟ್ಟಂತೆ ವ್ಯತ್ಯಾಸ ಇರ್ತಕ್ಕಂಥವ್ರು ಸ್ವಲ್ಪ ಜಾಗೃತಿಯಿಂದ ಇರಬೇಕು. ಅದು ಬಿಟ್ಟರೆ ಮಿಕ್ಕಿದ್ದೇನು ಸಮಸ್ಯೆ ಇಲ್ಲ. ಸಪ್ತಮ ರಾಹು ಈ ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂಥ ಅವಕಾಶಗಳು ಬರುತ್ತೆ. ಬಂದಂಥ ಅವಕಾಶ ಎಲ್ಲೋ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಬರಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಶುಭ ಕಾರ್ಯ ಮಾಡುವಂಥವ್ರಿಗೆ ಅವಕಾಶಗಳಂತೂ ಬರುತ್ತೆ, ಆಯ್ಕೆಯನ್ನು ಸರಿಯಾಗಿ ಮಾಡಿಕೊಡಿ ಅಷ್ಟೇ. ಮತ್ತು ಈ ವ್ಯಾಜ್ಯಗಳಲ್ಲಿ ಯಶಸ್ಸು ಅಂತಕ್ಕಂಥ ಸ್ಥಿತಿ, ತಂದೆಯ ಸಹಕಾರ ನಿಮಗೆ ಸಿಗುವಂಥ ಲಕ್ಷಣಗಳಿದೆ ಅಂತಕ್ಕಂಥ ರೀತಿಯಲ್ಲಿ ಉಂಟು. ಮೇಲಧಿಕಾರಿಗಳ ಸಹಕಾರ ಮತ್ತು ಮೇಲಧಿಕಾರಿಗಳಿಂದ ಸ್ಪಂದನೆಗಳು ಕೆಲಸ ಕಾರ್ಯಗಳಾಗೋದಕ್ಕೆ, ಸರ್ಕಾರಿ ಕೆಲಸ ಕಾರ್ಯಗಳ ಆಗೋದಕ್ಕೆ ಅನುಕೂಲವಾಗುವಂಥ ಯೋಗ ಬಲಗಳು. ಅದೇ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳಿಂದ ಮತ್ತು ರಾಜಕಾರಣಿಗಳಿಂದ ಸಂಕಷ್ಟವೂ ಕೂಡ ಬೆನ್ನಿಗೆ ನಿಂತಿರ್ತದೆ. ಒಳಿತಾಯಿತು ಅಂದರೆ ಅದರಿಂದ ಕೆಡುಕು ಸಹಜವಾಗಿ ಎಲ್ಲರ ಜೀವನದಲ್ಲಿ ಇರುತ್ತೆ. ಕೆಟ್ಟದಾಯಿತು ಅಂದರೆ ಅದರಿಂದ ಏನೋ ಒಂದು ಒಳ್ಳೆಯದಾಗುವಂಥ ಪರಿಸ್ಥಿತಿಯೇ ಇರುತ್ತೆ. ಹಾಗಾಗಿ ಇಲ್ಲಿ ಒಳಿತು ಆಗುವಂಥ ಕಂಡೀಷನ್ಸಲ್ಲಿರುತ್ತೆ, ಅದರಿಂದ ಕೆಟ್ಟದು ಅಂತಕ್ಕಂಥದ್ದು ಬೆನ್ನಿಗೆ ನಿಂತಿರ್ತದೆ ನಿಮಗೆ ಸಿಂಹರಾಶಿನವರಿಗೆ. ಸ್ವಲ್ಪ ಅದನ್ನು ಜಾಗ್ರತೆಯಿಂದ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಉತ್ತಮ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಹನುಮಂತನ ಆಲಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನವನ್ನು ಮಾಡಿ ಸಾಧ್ಯವಾದಷ್ಟು ಸಿಂಹರಾಶಿನವರು. ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಕನ್ಯಾ ರಾಶಿನವರಿಗೆ ಈ ವಾರ ಒಳ್ಳೆಯ ಉತ್ತಮವಾದಂಥ ಫಲವನ್ನು ವಾರ ಮಧ್ಯಭಾಗದವರೆಗೆ ನೋಡೋದಕ್ಕೆ ದಾರಿ ಉಂಟು. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಮಂದತ್ವ, ನಿರಾಸೆ, ನಿರುತ್ಸಾಹಗಳು ಬರ್ತಕ್ಕಂಥದ್ದು, ಆಸಕ್ತಿ ಇಲ್ಲದೇ ಇರತಕ್ಕಂಥದ್ದು, ಜಿಡ್ಡುಗಟ್ಟಿದಂಥ ವಾತಾವರಣ, ಮಾಡೋಣ ಬಿಡು ಅನ್ನೋ ರೀತಿಯಲ್ಲಿ ಟೈಮ್ ಪಾಸ್ ಮಾಡ್ತಕ್ಕಂಥದ್ದು, ನಾಳೆ ನೋಡೋಣ, ನಾಳದ್ದು ನೋಡೋಣ, ಇನ್ನೊಂದು ಗಂಟೆ ಬಿಟ್ಟು ನೋಡೋಣ, ಈ ರೀತಿ ಸ್ವಲ್ಪ ಟೈಮ್ ಪಾಸ್ ಮಾಡುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು. ಸ್ವಲ್ಪ ಜಾಗ್ರತೆ. ಆ ನಿರುತ್ಸಾಹವನ್ನು ಬಿಟ್ಟರೆ ನಿಮ್ಮಷ್ಟು ಫಲವನ್ನು ಪಡೆಯುವಂಥವ್ರು 12 ರಾಶಿಗಳಲ್ಲಿ ಯಾರೂ ಇರೋದಿಲ್ಲ. ಅಷ್ಟು ಒಳ್ಳೆ ಫಲವನ್ನು ಪಡೆಯಬಹುದು. ನಿರುತ್ಸಾಹ ಬಿಡಬೇಕು, ಆ ಸೋಮಾರಿತನ ಬಿಡಬೇಕಾಗತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಓಕೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿರುತ್ತೆ. ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸು ಇಲ್ಲ, ಅಂಥ ಪ್ಲಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸು ಇರೋದಿಲ್ಲ. ಸಮತೂಕದಲ್ಲಿ ಇರುತ್ತೆ. 6 ಕೇರಲ್ಲ 3 ಕಿಳಿಯಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ. ಸ್ವಲ್ಪ ಪತ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ಸರ್ಕಾರಿ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿಯಾಗ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಕಂಡುಬರುತ್ತೆ. ಮತ್ತು ಬಂಧು ಬಾಂಧವರಿಂದ ಲಾಭ, ಯೋಗಫಲ, ಅದೃಷ್ಟ ಮತ್ತು ಈ ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥದ್ದು. ಓದಂಥ ಕೆಲಸ ಕಾರ್ಯಗಳು, ಪ್ರಯಾಣಕ್ಕೆ ಏನು ಕೆಲಸಕ್ಕೆ ಹೋಗಿರ್ತಾರೋ ಪ್ರಯಾಣ, ಆ ಕೆಲಸ ಸುಸೂತ್ರವಾಗಿ ಆಗುವಂಥ ಲಕ್ಷಣಗಳು ಕೂಡ ಇರುವಂಥದ್ದು ಉಂಟು ಅಂತ ಹೇಳ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ವಿದ್ಯಾಭ್ಯಾಸ ಸ್ವಲ್ಪ ಗೊಂದಲಗಳಿರ್ತಕ್ಕಂಥದ್ದು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಚೆನ್ನಾಗಿದೆ. ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು. ಪಂಚಮ ಪ್ರಭಾವ, ಪ್ರೀತಿ ಪ್ರೇಮದ ಆಯ್ಕೆಯಲ್ಲಿ ಸ್ವಲ್ಪ ಮೋಸಕ್ಕೊಳಗಾಗುವಂಥ ಸಂದರ್ಭಗಳು ಬರಬಹುದು. ಸ್ವಲ್ಪ ಜಾಗ್ರತೆ. ಶುಭ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರ ಓಕೆ ಪರವಾಗಿಲ್ಲ, ಅನುಕೂಲದ ಸ್ಥಿತಿನಲ್ಲೇ ಇದೆ. ಸಪ್ತಮ ಶನಿ ಅಂತಕ್ಕಂಥದ್ದು ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ತಪ್ಪು ನಿರ್ಧಾರಗಳು ಬರಬಹುದು ಅಥವಾ ತಪ್ಪು ಆಲೋಚನೆಗಳು ಬರಬಹುದು. ಸಂಸಾರದ ಇಬ್ಬರ ಆಲೋಚನೆಗಳ ನಡುವಿನಲ್ಲಿ. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ಇಲ್ಲಿಯವರೆಗೆ ರಾಜಯೋಗದಲ್ಲಿ ಕುಜ ಇದ್ದ, ಈಗ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾ ಇದ್ದಾನೆ. ಹಾಗಾಗಿ ಆತುರ ಅಂತಕ್ಕಂಥದ್ದನ್ನು ಸ್ವಲ್ಪ ಆದಷ್ಟು ನೀವು ತಡೆಯತಕ್ಕಂಥದ್ದು ಸೂಕ್ತ. ಬೇಗ ಆಗಬೇಕು ಅನ್ನೋ ರೀತಿಯಾದಂಥ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಹಾಗಾಗಿ ಎಚ್ಚರಿಕೆ. ತಂದೆಯೊಂದಿಗೆ ಸ್ವಲ್ಪ ಮನಸ್ತಾಪಗಳು ಆಗುವಂಥ ಸ್ಥಿತಿ ಇರುತ್ತೆ ಈ ಸನ್ನಿವೇಶದಲ್ಲಿ ಅಥವಾ ಈ ಒಂದು ವಾರದಲ್ಲಿ. ಪ್ರಯಾಣ, ದೂರ ಪ್ರಯಾಣ ಹೋಗಬೇಕು ಅಂದರೆ ಅಲ್ಲೂ ಕೂಡ ಅನುಕೂಲವಾಗುವಂಥದ್ದು. ವಿದೇಶದಲ್ಲೆಲ್ಲೋ ಅವಕಾಶಗಳನ್ನು ಹುಡುಕ್ತಾ ಇದ್ದೀರಿ, ದೂರ ಪ್ರದೇಶದಲ್ಲೆಲ್ಲೋ ಅವಕಾಶಗಳನ್ನು ಹುಡುಕ್ತಾ ಇದ್ದೀರಿ ಅಂದರೆ ಅಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳು. ವಾರ ಮಧ್ಯಭಾಗದಿಂದ ಆಚೆಗೆ ಓಕೆ ನಿಮಗೆ ಮಂದತ್ವದಿಂದ ಇದ್ರೂ ಕೂಡ ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇರೋದಿಲ್ಲ. ಕನ್ಯಾ ರಾಶಿಯವರಿಗೆ ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ, ವೆಂಕಟೇಶ್ವರನ ನಾಮಸ್ಮರಣೆ ಬಹಳ ನಿಮಗೆ ಸೂಕ್ತವಾಗಿರುತ್ತೆ ಈ ವಾರದಲ್ಲಿ ಕನ್ಯಾ ರಾಶಿನವ್ರಿಗೆ. ಇನ್ನು ತುಲಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅತ್ಯುತ್ತಮವಾದಂಥ ಒಂದು ವರದಾನ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ, ಲಾಭ, ಯೋಗಫಲ ಅಂತಕ್ಕಂಥದ್ದು. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲ, ಲಾಭ, ಯೋಗಫಲ ಅನ್ನೋ ರೀತಿಯಾದಂಥ ಸ್ಥಿತಿ. ವಿದೇಶಯಾನ, ದೂರ ಪ್ರಯಾಣ ಅನ್ನೋ ರೀತಿಯಲ್ಲೂ ಕೂಡ ಅನುಕೂಲ, ಯೋಗಫಲ, ಅದೃಷ್ಟ, ಲಾಭ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ.
ಸ್ವಲ್ಪ ಬಂಧು ಬಾಂಧವರಿಂದ ನೆರೆಹೊರೆಯಿಂದ ಸ್ವಲ್ಪ ಮೋಸಕ್ಕೆ ಒಳಗಾಗಬಹುದು. ಅಷ್ಟು ಬಿಟ್ಟರೆ ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇರೋದಿಲ್ಲ. ವಿದ್ಯಾಭ್ಯಾಸ ಓಕೆ, ಪರವಾಗಿಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಪಂಚಮ ಪ್ರಭಾವ, ಪ್ರೀತಿ ಪ್ರೇಮದ ಪ್ರಸ್ತಾವನೆಗಳು ಅಥವಾ ಲವ್ ಮ್ಯಾರೇಜ್ ಅಂತ ಏನು ಕರಿತೀವಲ್ಲ, ಅಲ್ಲಿ ಸ್ವಲ್ಪ ಮೈನಸ್ ಆಗೋದಕ್ಕೆ ದಾರಿ ಇದೆ. ಷಷ್ಠ ಪ್ರಭಾವ, ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳೇನಿರೋದಿಲ್ಲ. ಸ್ವಲ್ಪ ಸಂಗಾತಿ ನಡವಳಿಕೆ, ಅವರ ಅಹಂಭಾವ ಅಥವಾ ನಾನು ಅನ್ನೋ ರೀತಿಯಾದಂಥ ಪ್ರವೃತ್ತಿ ಅಥವಾ ನಂದೇ ನಡಿಬೇಕು ಅನ್ನೋ ರೀತಿಯಾದಂಥ ಪ್ರವೃತ್ತಿಗಳು ಕಿರಿಕಿರಿಯನ್ನು ಮಾಡಬಹುದು. ದಾಂಪತ್ಯದಲ್ಲಿ ಕಿರಿಕಿರಿಗಳಾಗುತ್ತೆ ಅಷ್ಟೇ, ಸಮಸ್ಯೆಗಳಾಗೋದಿಲ್ಲ. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಆಕಸ್ಮಿಕವಾಗಿ ಯಾವುದೋ ಉತ್ತಮವಾದಂಥ ಅವಕಾಶಗಳು ಬರೋದಕ್ಕೆ ದಾರಿಯಾಗ್ತದೆ, ಅಥವಾ ಆಕಸ್ಮಿಕವಾಗಿ ಏನಾದರೂ ಒಂದು ಅದೃಷ್ಟ ಒಲಿದು ಬರತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ, ಅದು ಚಿಕ್ಕದಾಗಿರುತ್ತೋ ದೊಡ್ಡದಾಗಿರುತ್ತೋ, ಯಾವುದೋ ನೀವು ನಿರೀಕ್ಷೆ ಮಾಡಿರಲ್ಲ, ಆ ನಿರೀಕ್ಷೆ ಮಾಡದೇ ಇರತಕ್ಕಂಥ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿ ಉಂಟು. ಮೇಲಧಿಕಾರಿಗಳ ಸಹಕಾರಗಳು ನಿಮಗೆ ಸಿಗುತ್ತೆ. ಉದ್ಯೋಗ ಲಾಭವಾಗುವಂತೆ ಯೋಗ ಫಲಗಳನ್ನು ಪಡೆದುಕೊಳ್ತಕ್ಕಂಥ ಸ್ಥಿತಿ ತುಲಾರಾಶಿನವ್ರು ನೋಡ್ತೀರಿ. ಒಟ್ಟಿನಲ್ಲಿ ಸುಮಾರು 90 ಭಾಗ ಉತ್ತಮವಾದಂಥ ಫಲವನ್ನೇ ನೋಡೋದಕ್ಕೆ ದಾರಿ ಆಗ್ತದೆ. ಬಟ್ ಆದರೆ ಸ್ವಲ್ಪ ಕೋಪತಾಪಗಳನ್ನು, ಮುಂಗೋಪವನ್ನು, ಆತುರವನ್ನು, ನಾನು ಅನ್ನೋ ರೀತಿಯಾದಂಥ ಪ್ರವೃತ್ತಿಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕಷ್ಟೇ ತುಲಾರಾಶಿನವರು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಶಿವನ ಆಲಯದಲ್ಲಿ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಬೇಡ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ವೃಶ್ಚಿಕ ರಾಶಿನವ್ರಿಗೆ ಇಲ್ಲಿವರೆಗೆ ಸ್ವಲ್ಪ ಒದ್ದಾಟವನ್ನು ಅನುಭವಿಸಿದ್ದೀರಿ. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಅನುಕೂಲವಾಗ್ತಕ್ಕಂಥದ್ದು, ಯೋಗ ಬರತಕ್ಕಂಥದ್ದು, ಅದೃಷ್ಟ ಬರತಕ್ಕಂಥದ್ದು, ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಎಲ್ಲವೂ ಕೂಡ ಬರುತ್ತೆ. ಎಷ್ಟೋ ಕೆಲಸ ಕಾರ್ಯಗಳು ಈ ಸಂದರ್ಭ ನಿಮಗೆ ತುಂಬ ಸುಸೂತ್ರವಾಗಿ ಆಗುವಂಥ ಲಕ್ಷಣಗಳಿದೆ. ಅಂದರೆ ಗುರುಬಲ ಇಲ್ಲ ಅಂದ್ರೂ ಕೂಡ ಈ ವಾರ ಮಾತ್ರ ನಿಮಗೆ ಅನುಕೂಲವನ್ನು ತರಲೇಬೇಕು ಅನ್ನೋ ರೀತಿಯಾದಂಥ ವಾತಾವರಣ, ಅಥವಾ ಕೆಟ್ಟದಾಗುವಂಥದ್ದು ಕೂಡ ನಿಮಗೆ ಒಳ್ಳೆಯ ಫಲವನ್ನೇ ನೋಡುವಂಥ ನಿರೀಕ್ಷೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಆತ್ಮಾಭಿಮಾನ, ಕೋಪತಾಪಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಬೇಕು ಅಷ್ಟೇ. ಆ ಕೋಪತಾಪಗಳು ಮತ್ತು ಆ ಥರದ ಪ್ರವೃತ್ತಿಗಳಿಂದ ಮಾಡುವಂಥ ಕೆಲಸದಲ್ಲಿ ಏನಾದರೂ ಎಡವಟ್ಟು ಮಾಡಿಕೊಳ್ಬೇಕೇ ಹೊರತು ಅನುಕೂಲವಂತೂ ಆಗಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ನೀವಾಗಿ ನೀವೇ ಎಡವಟ್ಟು ಮಾಡ್ಕೊಳ್ಬೇಕಷ್ಟೇ. ಆರ್ಥಿಕವಾದಂಥ ಸುಧಾರಣೆ, ಸ್ವಲ್ಪ ಸುಧಾರಣೆ ಆಗುತ್ತೆ, ಚಿಂತೆ ಬೇಡ. ಬಂಧು ಬಾಂಧವರು ಸ್ವಲ್ಪ ಅಷ್ಟೊಂದು ಸ್ಪಂದಿಸುವಂಥ ರೀತಿಯಲ್ಲಿಲ್ಲ. ಬಂಧು ಬಾಂಧವರಿಂದ ವಿದ್ಯಾಭ್ಯಾಸ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ನಿರಾಸೆಗಳು ಮಾಡುವಂಥದ್ದು, ಸಂತಾನದ ವಿಚಾರ ಸಂಬಂಧಪಟ್ಟಂತೆ, ಮಕ್ಕಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನಿರಾಸೆಗಳಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥದ್ದು ಉಂಟು. ಆರೋಗ್ಯ ಸುಧಾರಣೆಗಳಿರ್ತದೆ. ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೆ ನಿಮಗೆ ಆರೋಗ್ಯದಲ್ಲಿ ಪಿತ್ತದೋಷ, ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳಾಗುವಂಥದ್ದು, ತಲೆನೋವು ಬರತಕ್ಕಂಥದ್ದು, ಉಷ್ಣಬಾಧೆಗಳು, ಇಂಥವೇನಾದರೂ ಸ್ವಲ್ಪ ಸಣ್ಣ ಪುಟ್ಟದಾಗಿ ಆಗ್ಬೋದು. ಅಂದರೆ ವಾಯು ಹಿಡಿತಕ್ಕಂಥದ್ದು ಅಂತ ಹೇಳ್ತೀವಲ್ಲ, ಆ ವಾಯು ಹಿಡಿತಕ್ಕಂಥ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಶುಭಕಾರ್ಯ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ನನ್ನ ಪ್ರಕಾರವಾಗಿ ಸುಮಾರು 80ರಿಂದ 90 ಭಾಗ ಉತ್ತಮವಾದಂಥ ಬಲವನ್ನೇ ವೃಶ್ಚಿಕ ರಾಶಿನವರು ನೋಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸ್ಕೊಳ್ಳಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಬೇಡ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ? ರುದ್ರಾಭಿಷೇಕವನ್ನು ಶಿವನ ಆಲಯದಲ್ಲಿ ಮಾಡಿದಂಥ ಪಕ್ಷದಲ್ಲಿ ಏಕವಾರ ರುದ್ರಾಭಿಷೇಕವನ್ನು 100ಕ್ಕೆ 100% ನೀವು ಉತ್ತಮವಾದಂಥ ಫಲವನ್ನೇ ನೋಡೋದಕ್ಕೆ ದಾರಿ ಇದೆ ವೃಶ್ಚಿಕ ರಾಶಿನವರು. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ, ರಾಷ್ಟ್ರಾಧಿಪತಿಯಾದಂಥವನು ರಾಹು ಪ್ರಭಾವಕ್ಕೊಳಗಾಗಿದ್ದಾನೆ. ಎಲ್ಲದರಲ್ಲೂ ಕನ್ಫ್ಯೂಸು, ಪ್ರತಿಯೊಂದರಲ್ಲೂ ಕನ್ಫ್ಯೂಸು. ಒಳ್ಳೆಯದಾ ಕೆಟ್ಟದಾ, ಇದನ್ನು ಮಾಡಿದ್ರೆ ಒಳ್ಳೇದಾಗತ್ತಾ, ಇದನ್ನು ಮಾಡಿದ್ರೆ ಕೆಟ್ಟದಾಗತ್ತಾ, ತುಂಬ ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ಬರೋದಕ್ಕೆ ಆಗೋದಿಲ್ಲ. ಅಲ್ಲೊಂದು ಸಣ್ಣದಾಗಿ ಮೈನಸ್ ಆಗಬಹುದು. ಒಂದು ಕ್ಲಾರಿಟಿ ಸಿಕ್ಬಿಡ್ತು ಮನುಷ್ಯನಿಗೆ ಅಂದರೆ ತುಂಬ ಸುಸೂತ್ರವಾಗಿ ದಾರಿ ಸುಗಮವಾಗುತ್ತೆ. ಕ್ಲಾರಿಟಿ ಇಲ್ಲ ಅಂದಾಗ ಯಾವುದೇ ಕೆಲಸ ಆಗ್ಬೋದು, ಸುಗಮ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲೆಲ್ಲೋ ನಿಮಗೆ ಮೈನಸ್ ಆಗಬಹುದು ಈ ವಾರ. ಮಕ್ಕಳಿಂದ ಸ್ವಲ್ಪ ನಿರಾಸೆಗಳು ಅಥವಾ ನಿರುತ್ಸಾಹ, ಮಕ್ಕಳೊಂದಿಗೆ ಕಲಹ, ಪ್ರೀತಿಪಾತ್ರರೊಂದಿಗೆ ಕಲಹ, ಮನಸ್ತಾಪ, ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಆರ್ಥಿಕವಾದಂಥ ಸ್ಥಿತಿಗತಿಗಳ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಕೊರತೆಯನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಬಂಧು ಬಾಂಧವರು ಸ್ಪಂದಿಸುವುದಿಲ್ಲ. ವಿದ್ಯಾಭ್ಯಾಸ ಮಂದತ್ವ ಅನ್ನೋ ರೀತಿಯಾದಂಥ ಸ್ಥಿತಿ.
ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಈ ಪಿತ್ತದೋಷ, ಸ್ಪೈನಲ್ ಕಾರ್ಡ್ ಸಂಬಂಧಪಟ್ಟಂತೆ ಬೆನ್ನು ಮೂಳೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ವ್ಯತ್ಯಾಸ, ಸೊಂಟ ಬಾಧೆಗಳು ಜಾಸ್ತಿ ಆಗುವಂಥದ್ದು, ಎಲ್ಲೋ ಸಣ್ಣದಾಗಿ ಬಿದ್ದು ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು. ಪುಟ್ಟ ಮಕ್ಕಳಿದ್ರೆ ಧನುಸ್ಸು ರಾಶಿನವರು ಭಾಳ ಜಾಗೃತಿಯಿಂದ ನೋಡ್ಕೊಳ್ಳಿ, ಏನಾದರೂ ಒಂದು ಸಣ್ಣದಾಗಿ ಏಟು ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಕಣ್ಣು ಈಚಿಂಗ್ ಬರತಕ್ಕಂಥದ್ದು, ಸ್ವಲ್ಪ ತಲೆ ಹಿಡಿತಕ್ಕಂಥ ಒಂದು ಪರಿಸ್ಥಿತಿಗಳು, ತುಂಬ ಏನೋ ಒಂದು ರೀತಿಯಲ್ಲಿ ತುಂಬ ಬರೀ ನೆಗೆಟಿವ್ ಥಾಟ್ಸ್ಗಳೇ ವಿಪರೀತವಾಗಿ ಬರುವಂಥ ಸಂದರ್ಭಗಳು, ಇಂಥವೇನಾದರೂ ಇವುಗಳಿಂದ ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ದುಷ್ಪರಿಣಾಮ ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಹಾಗಾಗಿ ಜಾಗ್ರತೆ. ಉದ್ಯೋಗ ಒತ್ತಡಗಳು ಯಥಾವತ್ತಿರುತ್ತೆ. ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಚುರುಕಿನಿಂದ ಮಾಡೋದಕ್ಕೆ ದಾರಿ ಇದೆ. ಮಂಗಳವಾರದ ನಂತರ ಉದ್ಯೋಗ ಮಾಡುವಂಥ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಮಂದತ್ವ ಅಥವಾ ಕೆಲಸ ಸಾಗೋದಿಲ್ಲ, ಎಷ್ಟು ಮಾಡಿದರೂ ಕೆಲಸ ಸಾಗೋದಿಲ್ಲ, ಆ ರೀತಿಯಲ್ಲಿ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಲಾಭವೇನಾದರೂ ಆಗಬೇಕು ಅನ್ನೋ ರೀತಿಯಲ್ಲಿ ಇತ್ತು ಅಂದರೆ ನಿಮಗೆ ಸಾಲದ ಮುಖಾಂತರ ಆಗಬೇಕು, ಅಥವಾ ನಿಮಗೆ ಯಾರು ಆಗೋದಿಲ್ವೋ ಅಥವಾ ಶತ್ರುಗಳು ಅಂತ ಅಂದ್ಕೊಂಡಿರ್ತೀರೋ, ಅಥವಾ ಸ್ವಲ್ಪ ಅಂತರವನ್ನು ಅಥವಾ ದೂರ ಸರಿಸಿರ್ತೀರೋ ಅಂಥವರಿಂದಲೇ ಏನೋ ಒಂದು ಲಾಭ ಆಗಬೇಕು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಲಾಭ ಆಗುವಂಥ ಸಾಧ್ಯತೆಗಳಿರುವುದಿಲ್ಲ. ತುಂಬ ನೆಗೆಟಿವ್ ಥಾಟ್ಸ್ಗಳಿಂದ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥದ್ದು, ನಾಳೆ ಏನೋ ಆಗುತ್ತೆ, ನಾಳೆ ಏನೋ ಆಗುತ್ತೆ, ನಾಳೆ ಏನೋ ಆಗುತ್ತೆ, ಈ ಥಾಟ್ಸ್ಗಳು ನಿಮ್ಮನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರ ಏನು ಮಾಡ್ಕೊಳ್ಬೇಕಾದ್ರೆ, ಯಾವುದು ಹೆಂಗಾರ ಇಲ್ಲಿ ಗುರು ದೃಷ್ಟಿ ಇದೆ, ಯಾವ ಆಪತ್ತುಗಳು ಬಂದರೂ ಸಮಸ್ಯೆಗಳು ಬಂದರೂ ಕೂಡ ಅದು ನಿವಾರಣೆ ಮಾಡುತ್ತೆ. ಆ ಸಂದರ್ಭಕ್ಕೆ ಯಾರೋ ಒಬ್ಬರು ನಿಮಗೆ ಸಹಕಾರವಾಗಿ, ಅಂದರೆ ದೇವರು ಬಂದಂಗೆ ಬಂದ್ರಪ್ಪ ಅಂತಾರಲ್ಲ, ಆ ರೀತಿ ದೇವರು ಬಂದಂಗೆ ಬಂದು ನಿಮಗೆ ಇರುವಂಥ ಆಪತ್ತಿಂದ ಪಾರು ಮಾಡ್ತಾರೆ. ಚಿಂತೆ ಮಾಡುವಂಥದ್ದು ಏನು ಬೇಡ. ಯಾದರೂ ಒಂದು ಪರಿಹಾರ ಅಂತಕ್ಕಂಥ ರೀತಿಯಲ್ಲಿ ಮಾಡುವಂಥದ್ದಾದರೆ ನೀವು ದುರ್ಗಾದೇವಿಯ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥವನೇ ಮಂದತ್ವದಲ್ಲಿದ್ದಾನೆ. ಗುರುಬಲ ಬೇರೆ ಇಲ್ಲ. ಶುಕ್ರನ ಬಲ ಅಂತಕ್ಕಂಥದ್ದು ಸ್ವಲ್ಪ ಪರವಾಗಿಲ್ಲ ಈ ಸಂದರ್ಭ. ರಾಹು ನಿಮ್ಮನ್ನು ಕುಟುಂಬದಲ್ಲಿ ಕೆಡಿಸ್ತಾನೆ, ಕೇತು ಅಪಘಾತವನ್ನು ತರ್ತಾನೆ. ಹಾಗಾಗಿ ಕೆಲವೊಂದು ಗ್ರಹಗತಿಗಳು ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ವಿದ್ಯಾಭ್ಯಾಸ ಸ್ವಲ್ಪ ಪರವಾಗಿಲ್ಲ. ಒಂದು ರೀತಿಯಲ್ಲಿ ಒತ್ತಡಕ್ಕೆ ಸಿಕ್ಕಾಕ್ಕೊಳ್ತಲೇ ಹೋದರೆ ವಿದ್ಯಾಭ್ಯಾಸ ಒಂದು ಜ್ಞಾನಾರ್ಜನೆ ತುಂಬ ಚೆನ್ನಾಗಿ ಆಗೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಪೂರ್ವದಲ್ಲಿ ಯಾವುದೋ ಶಕ್ತಿ ದೇವತೆಯನ್ನು ಅಥವಾ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದೀರಿಂದಾಗ ಅದರ ಫಲಾಫಲಗಳು ಈಗ ಪ್ರಾಪ್ತಿಯಾಗತ್ತೆ ಈ ವಾರದಲ್ಲಿ ನಿಮಗೆ. ಅದೊಂದಿದೆ ಅದೃಷ್ಟ ಈ ವಾರದಲ್ಲಿ ನಿಮಗೆ ಮಕರ ರಾಶಿನವ್ರಿಗೆ. ಸಪ್ತಮ ಪ್ರಭಾವ ವಾರ ಆರಂಭ ನಿಮಗೆ ದಾಂಪತ್ಯ ಇರುಸುಮರುಸಿನಿಂದ ಕೂಡಿರ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಸುಧಾರಣೆ ಆಗೋದಕ್ಕೆ ದಾರಿ ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಉದ್ಯೋಗ ನಷ್ಟಗಳಾಗ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು, ಅಥವಾ ಗೃಹ ಬದಲಾವಣೆ, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ನಿಮಗೆ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣೋದಕ್ಕೆ ದಾರಿ ಇದೆ. ಏನಾದರೂ ಲಾಭ ಆಗೋದಾದರೆ, ಆಕಸ್ಮಿಕವಾದಂಥ ಲಾಭ ಆಗೋದಾದರೆ ಪಾಲುದಾರರಿಂದ ಆಗಬೇಕು ಅಥವಾ ಸಂಗಾತಿಯಿಂದ ಆಗಬೇಕು ನಿಮಗೆ ಲಾಭದ ಪ್ರಮಾಣ ಅಂತಕ್ಕಂಥದ್ದು. ದುಸ್ವಪ್ನಗಳು ಅಥವಾ ಕುಟುಂಬದಲ್ಲಿ ಏನೋ ಆಗತ್ತೆ ಅನ್ನೋ ರೀತಿಯಾದ ಸೂಚನೆಗಳು ಸ್ವಲ್ಪ ಕನಸಿನಲ್ಲಿ ಈ ವಾರ ನಿಮಗೆ ಪ್ರಾಪ್ತಿ ಆಗಬಹುದು. ಮಕರ ರಾಶಿನವ್ರಿಗೆ ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ ಈ ವಾರದಲ್ಲಿ? ಸಾಧ್ಯವಾದಷ್ಟು ಕೂಡ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ, ಶುಕ್ರ ಸ್ವಲ್ಪ ನಿಮಗೆ ಪರವಾಗಿಲ್ಲ. ಯಾಕೆಂದರೆ ಮಕ್ಕಳ ಸಹಕಾರವೋ ಹೆಣ್ಣು ಮಕ್ಕಳ ಸಹಕಾರವೋ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತೆ. ಹಾಗಾಗಿ ಶುಕ್ರ ಒಂಚೂರು ನಿಮಗೆ ಪ್ಲಸ್ ಆಗಿರೋದ್ರಿಂದ ಈ ವಾರದಲ್ಲಿ ನಿಮಗೆ ಅದನ್ನು ಇನ್ನಷ್ಟು ಸ್ವಲ್ಪ ಜಾಸ್ತಿ ಮಾಡಬೇಕು. ಅಮ್ಮನವರ ಆರಾಧನೆ ಮಾಡಬೇಕು. ಚಾಮುಂಡೇಶ್ವರಿ ದರ್ಶನ, ರಾಜರಾಜೇಶ್ವರಿ ದರ್ಶನ, ಅಮ್ಮನ ರೂಪ ಎಲ್ಲ ಒಂದೇ. ಅಮ್ಮನವರ ದರ್ಶನವನ್ನು ಮಾಡತಕ್ಕಂಥ ಪ್ರಯತ್ನ ಮಾಡಿ, ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನ ಮಾಡಿ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಶಿನಲ್ಲಿ ಅಥವಾ ಕುಂಭ ಲಗ್ನದಲ್ಲಿಯೇ ರಾಹು ಕುಳಿತಿದ್ದಾನೆ, ಸಮಸಪ್ತಕದಲ್ಲಿ ಕೇತು ಕುಳಿತಿದ್ದಾನೆ, ಕುಜ ಇದ್ದ, ಕುಜ ಮುಂದಕ್ಕೆ ಬಂದಿರೋದ್ರಿಂದ ಇಲ್ಲಿವರೆಗೆ ಏನು ಅನುಭವಿಸಿದ್ದರೂ ಆ ಕಿರಿಕಿರಿ ಒತ್ತಡ ಸಮಸ್ಯೆಗಳಿಂದ ಅದರಿಂದ ಹೊರಗೆ ಬರೋದಕ್ಕೆ ದಾರಿಯಾಗತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆರ್ಥಿಕವಾದಂಥ ಸುಧಾರಣೆಗಳು ಬರ್ತದೆ, ಬೇರೆ ಯಾರು ಕದ್ಕೊಂಡು ಹೋಗ್ತಾರೆ.
ಲಾಭವಾಗುತ್ತೆ, ಬೇರೆ ಯಾವುದೋ ಹಳೆಯದು ಖರ್ಚುಗಳಿರ್ತದೆ ಹೊರಟೋಗುತ್ತೆ, ಈ ಸ್ಥಿತಿನಲ್ಲಿರುತ್ತೆ. ಬಟ್ ಸಮಸ್ಯೆ ಅಂತೂ ಯಾವತ್ತೂ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಈ ಸಂದರ್ಭ ಪರಿಹಾರ ಮಾರ್ಗ ಅಥವಾ ಸಾಲ ಮತ್ತೊಂದು ಮಾಡಿರ್ತೀರಿ, ಅದನ್ನು ತೀರಿಸುವಂಥದ್ದು, ಯಾರಿಗೂ ಋಣಶೇಷ ಖಾಲಿ ಮಾಡ್ತಕ್ಕಂಥದ್ದು, ಈ ಪರಿಸ್ಥಿತಿಗಳಿರುತ್ತೆ. ಮಂದತ್ವದಿಂದ ಆರ್ಥಿಕವಾದಂಥ ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ ಈ ಸಂದರ್ಭ. ಬಂಧು ಬಾಂಧವರು ಸ್ವಲ್ಪ ಶತ್ರುತ್ವವನ್ನು ಮಾಡುವಂಥದ್ದು ಅಥವಾ ಕಂಡ್ರೆ ಆಗೋಲ್ಲ ಅನ್ನೋ ರೀತಿಯಲ್ಲಿ ನಡವಳಿಕೆಯನ್ನು ತೋರಿಸುವಂಥದ್ದು, ನೋಡದ ರೀತಿಯಲ್ಲಿ ಅವರ ವರ್ತನೆಗಳಿರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಭೂಮಿ ವ್ಯವಹಾರಗಳು ಚೆನ್ನಾಗಾಗತ್ತೆ ಅಥವಾ ಸ್ಥಿರಾಸ್ತಿ ವಾಹನಕ್ಕೆ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಮಕ್ಕಳಿಂದ ಸಹಕಾರ ಸಿಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಸಾಲವನ್ನು ಕೇಳಿದ್ದೀರಿ ಅಥವಾ ಬೇರೆ ಎಲ್ಲೋ ಅಪ್ಲೈ ಮಾಡಿದ್ದೀರಿ ಬ್ಯಾಂಕಿಂಗ್ಗಳಲ್ಲಿ ಅಂತಂದಾಗ ಅಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳಿದೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಅಷ್ಟೊಂದು ಸುಸೂತ್ರವಾಗಿ ಆಗುವುದಿಲ್ಲ ಈ ವಾರ. ಯಾಕೆಂದರೆ ಅಪೋಸಿಟ್ ಕಡೆಯವರಿಂದ ಸ್ವಲ್ಪ ಶುಭ ಸೂಚನೆಗಳು ಬರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಉದ್ಯೋಗ ಒತ್ತಡಗಳಿರ್ತದೆ ಮತ್ತು ಮೇಲಧಿಕಾರಿಗಳಿಂದ ಸ್ವಲ್ಪ ನಿರಾಸೆ ಮೂಡುವಂಥ ಸಾಧ್ಯತೆಗಳು ಮತ್ತು ಸರ್ಕಾರಿ ಅಧಿಕಾರಿಗಳಿಂದ ಸ್ವಲ್ಪ ನಿರಾಸೆ ಮೂಡುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಅಡ್ಡ ಮಾರ್ಗದಲ್ಲಿ ಅಥವಾ ಕಾನೂನು ಬಾಹಿರವಾಗಿ ಯಾವುದು ದುರಾಸೆಯ ಮುಖಾಂತರವಾಗಿ ಹಣ ಸಂಪಾದನೆ ಮಾಡಬೇಕು ಅನ್ನೋ ರೀತಿಯಿಂದ ಪ್ರೇರಣೆಗಳು ನಿಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅದಕ್ಕೆ ಕೈ ಹಾಕಬೇಡಿ, ಸ್ವಲ್ಪ ಸಮಸ್ಯೆಗಳಾಗೋದಕ್ಕೆ ದಾರಿಯಾಗತ್ತೆ. ಇನ್ನು ಸಣ್ಣ ಪುಟ್ಟದಾದಂಥ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಕೂಲಿ ಕೆಲಸ, ಗುತ್ತಿಗೆ ಕೆಲಸ, ಕಂಪನಿಗಳಲ್ಲಿ ಕೆಲಸ ಕಾರ್ಯ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ ಮತ್ತು ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಉಂಟು. ನಿದ್ರೆ ಜಾಸ್ತಿ ಎಳೀತದೆ ನಿಮಗೆ, ಭಾಳ ನಿದ್ರೆ ಮತ್ತು ಸುಸ್ತು ಜಾಸ್ತಿ ಆಗುವಂಥದ್ದು, ಇವು ಸಾಮಾನ್ಯವಾಗಿ ಕುಂಭರಾಶಿನವರಿಗೆ ಈ ವಾರದಲ್ಲಿ ನೀವು ನೋಡ್ತೀರಿ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರದಲ್ಲಿ? ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಹನುಮನ ಆಲಯದಲ್ಲಿ ಯಾವುದಾದ್ರು ಕೋತಿ ಸಿಕ್ಕಿದರೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಎಲ್ಲ ಕಡೆ ಇರೋದಿಲ್ಲ, ಅಕಸ್ಮಾತ್ ಇಲ್ಲ ಅಂದ ಪಕ್ಷದಲ್ಲಿ ಜೋಡಿ ಬಾಳೆಹಣ್ಣನ್ನು ತಾಂಬೂಲ ಸಮೇತವಾಗಿ ಜೋಡಿ ಬಾಳೆಹಣ್ಣನ್ನು ಹನುಮಂತನಿಗೆ ನೈವೇದ್ಯ ಅಥವಾ ಪ್ರಸಾದವಾಗಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಅನುಕೂಲವಾಗತ್ತೆ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದ ಮೇಲೆ ಸ್ವಲ್ಪ ಹೂಡಿಕೆಗಳನ್ನು ಜಾಸ್ತಿ ಮಾಡಬೇಕು, ಬಂಡವಾಳವನ್ನು ಜಾಸ್ತಿ ಹಾಕಬೇಕು ಅಥವಾ ಹೊಸದಾಗಿ ಯಾವುದಾರೋ ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ ಕೈ ಹಾಕುವಂಥದ್ದು ಅಥವಾ ಆ ಪ್ರೇರಣೆ ಅಂತಕ್ಕಂಥದ್ದು ನಿಮಗೆ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಆರ್ಥಿಕವಾದಂಥ ಸ್ಥಿತಿ ಈ ವಾರದಲ್ಲಿ ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವರಿಗೆ ಅನುಕೂಲದ ಯೋಗ ಫಲಗಳು ಪ್ರಾಪ್ತಿ ಉಂಟು ಅಂತಕ್ಕಂಥದ್ದು. ಬಂಧು ಬಾಂಧವರಿಂದ ಸಹಕಾರ, ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥದ್ದು, ನೆರೆಹೊರೆಯಿಂದಲೋ ಅಥವಾ ಬಂಧು ಬಾಂಧವರು ಯಾರೋ ಒಬ್ಬರು ನಿಮಗೆ ಸ್ಪಂದಿಸುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸ ವಾರ ಆರಂಭ ಚೆನ್ನಾಗಿರುತ್ತೆ, ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಮಂದತ್ವ ಮತ್ತು ಮರವಿನಿಂದ ಕೂಡಿರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಕಾಲು ನೋವು, ಮೂಳೆ ಸವೆತ, ಪಿತ್ತದೋಷ, ಪಿತ್ತ ಕಡಿಮೆ ಆಗ್ತಕ್ಕಂಥದ್ದು, ಸ್ವಲ್ಪ ಯಾಕೋ ಎಣ್ಣೆ ಪದಾರ್ಥವನ್ನೇ ಹೆಚ್ಚಾಗಿ ತೆಗೆದುಕೊಂಡು ಸಮಸ್ಯೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಆಹಾರವನ್ನು ನಿಯಮಿತವಾಗಿ ಬಳಸ್ತಕ್ಕಂಥದ್ದು ಅಥವಾ ಸ್ವೀಕರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಶುಭ ಕಾರ್ಯ ಪ್ರಯತ್ನ ಅನುಕೂಲಕರವಾದಂಥ ರೀತಿಯಲ್ಲಿರುತ್ತೆ. ಸಂಗಾತಿಯಿಂದ ಲಾಭವಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥದ್ದು ಉಂಟು ಅಂತ ಹೇಳುತ್ತೆ. ಪೂರ್ವದಲ್ಲಿ ಯಾವುದೋ ಪೂಜೆ ಪುನಸ್ಕಾರವನ್ನು, ಗುರುವನ್ನು, ದರ್ಶನವನ್ನು ಮಾಡಿದ್ದೀರಿ, ಅದರ ಫಲಾಫಲಗಳು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮಗೆ ಪ್ರಾಪ್ತಿಯಾಗತ್ತೆ. ಏನೋ ತುಂಬ ಕಷ್ಟದಿಂದ ಬಿಡುಗಡೆ ಆಗುವಂಥ ಸಂದರ್ಭಗಳು ಅಥವಾ ಸನ್ನಿವೇಶಗಳು, ವಾತಾವರಣವು ನಿರ್ಮಾಣವಾಗಿ ಬರುತ್ತೆ. ತುಂಬ ಕಾಡಾಟವನ್ನು ಕೊಡ್ತಕ್ಕಂಥ ಯಾವುದೋ ಸಮಸ್ಯೆ ನಿಮ್ಮನ್ನು ಬಿಡುಗಡೆ ಆಗುತ್ತೆ, ಸಮಸ್ಯೆಯಿಂದ ಹೊರಗೆ ಬರ್ತೀರಿ. ಚಿಂತೆ ಮಾಡುವಂಥದ್ದು ಬೇಡ. ಉದ್ಯೋಗ ಅಥವಾ ಮೇಲಧಿಕಾರಿಗಳು ಅಥವಾ ಕೆಲಸ ಕಾರ್ಯ ಮಾಡುವಂಥ ಜಾಗ ಸ್ವಲ್ಪ ನಿಮ್ಮ ಪರಿಸ್ಥಿತಿ ಸರಿ ಇಲ್ಲದೆ, ಅಂದರೆ ಶನಿ ಲಗ್ನದಲ್ಲಿ ಅಥವಾ ರಾಶಿನಲ್ಲಿ ಕುಳಿತಿರೋದ್ರಿಂದ ನಿಮ್ಮಲ್ಲಿ ಮಂದತ್ವವಿರುತ್ತೆ ಬಿಟ್ಟರೆ, ಬಟ್ ಅವಕಾಶಗಳು, ವಾತಾವರಣ ಅಂತೂ ಕೂಡ ಚೆನ್ನಾಗಿರೋದಕ್ಕೆ ದಾರಿ ಇದೆ. ನೀವು ಕೆಲಸ ಮಾಡುವಂಥ ಜಾಗ, ನಿಮ್ಮ ತಪ್ಪುಗಳೇ ಎಲ್ಲೋ ಸಣ್ಣದಾಗಿ ಆ ವಾತಾವರಣ ಕೆಡಿಸಬಹುದು. ಸ್ವಲ್ಪ ನೋಡಿಕೊಳ್ಳಿ ಆದಷ್ಟು ಕೂಡ. ಇದಿಷ್ಟು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಇರುವಂಥದ್ದು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ರಾಶಿನಲ್ಲೇ ಕುಳಿತಿರ್ತಕ್ಕಂಥ ವಕ್ರಶನಿಯ ಪ್ರಭಾವ
ಒಂದು. ಎರಡನೇದಾಗಿ ರವಿ ಅಂತಕ್ಕಂಥನು ಬಲವಾಗಿರಬೇಕು, ಗುರುಬಲ ಮೊದಲೇ ಇಲ್ಲ, ರವಿ ಬಲ ಇರಬೇಕಾಗಿತ್ತು, ರವಿದು ಬಲ ಇಲ್ಲ. ಹಾಗಾಗಿ ನಿಮಗೇನು ಮಾಡಬೇಕು, ಸಾಧ್ಯವಾದಷ್ಟು ಹನುಮಂತನ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಆ ಜಿಡ್ಡುಗಟ್ಟಿರ್ತಕ್ಕಂಥದ್ದು ಸ್ವಲ್ಪ ಉತ್ಸಾಹದಿಂದ ನಿಮಗೆ ಚಟುವಟಿಕೆಗಳು ಆಗತ್ತೆ. ಚಿಂತೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.